ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನನ್ನ ಆಪೋಸಿಟ್ ಅಲ್ಲಿ ಇರುವಂತದ್ದು 100 ಫೀಟ್ ಡಬಲ್ ರೋಡ್ ಇದೆ. ಈ ರೋಡ್ ಬಂದ್ಬಿಟ್ಟು ನಮಗೆ 30 ಅಡಿ ರೋಡ್ ಇದೆ. ಈ ರೋಡ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಡ್ರೈನೇಜ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 100 ಫೀಟ್ ರೋಡ್ ಬಂದ್ಬಿಟ್ಟು ನಮಗೆ ಜಸ್ಟ್ 50 ಮೀಟರ್ ಅಲ್ಲೇ ಇರುವಂತಹ ಲೊಕೇಶನ್ ಅಲ್ಲಿ ಇವಾಗ ನಾನು ತೋರಿಸುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ 30-40 ಕನ್ಸ್ಟ್ರಕ್ಷನ್ ಆಗಿರುವಂತಹ ಪ್ರಾಪರ್ಟಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರಾಪರ್ಟಿನೇ 30-40 ಕಟ್ಟಿರುವಂತಹ ನಾರ್ತ್ ಫೇಸಿಂಗ್ ಇಂಡಿಪೆಂಡೆಂಟ್ ಹೌಸ್. 100 ಫೀಟ್ ಡಬಲ್ ರೋಡ್ಗೆ ತುಂಬಾ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಆ ರೋಡ್ ಅಲ್ಲೇ ನಮಗೆ ಡೈರೆಕ್ಟ್ ನಮಗೆ BMTC ಬಸ್ ಮತ್ತೆ ಇಂದ್ರಪ್ರಸ್ಥ ಹೋಟೆಲ್, JSS ಸ್ಕೂಲು, BJ ಸ್ಕೂಲು, RR ನಗರಕ್ಕೆ ಕನೆಕ್ಟ್ ಆಗುವಂತಹ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ಕಾರ್ ಪಾರ್ಕಿಂಗ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೊಸಿಷನ್ ಅಲ್ಲಿ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಈ ಪಾರ್ಕಿಂಗ್ ಅಲ್ಲಿ 3 ಕಾರ್ಗಳನ್ನ ಪಾರ್ಕ್ ಮಾಡ್ಕೊಬಹುದು. ಜೊತೆಗೆ 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೊಂದು ಸರ್ವೆಂಟ್ ರೂಮ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸರ್ವೆಂಟ್ ರೂಮ್ ಅಂದ್ರೆ ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. 1 BHK ಹೌಸ್. ಎಂಟ್ರಿ ಆಗಿದ ತಕ್ಷಣ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಹಾಲು ಸ್ಪೇಷಿಯಸ್ ಆಗಿ ಇದೆ. ಅಂದ್ರೆ 1 BHK ಇದು ಸ್ಪೇಷಿಯಸ್ ಆಗಿದೆ. ಹಾಲು, ಒಂದು ಕಿಚನ್ ಏರಿಯಾ, ಅಂದ್ರೆ ಈಗ ಇನ್ನ ವರ್ಕ್ ಆಗ್ತಾ ಇದೆ. ಇಲ್ಲಿ ಒಂದು ಸೆಮಿ ಟಿವಿ ಕ್ಯಾಬಿನೆಟ್, ಕಾಮನ್ ಬಾತ್ರೂಮ್, ಜೊತೆಗೊಂದು ಬೆಡ್ರೂಮ್. ಆರಾಮಾಗಿ ಈ ಬೆಡ್ರೂಮ್ ಅಲ್ಲಿ ನಾವು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಇದೆ. ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ವುಡ್ ಎಲ್ಲ ಬಂದು ನಮ್ಗೆ ಟೀಕ್ ನ ಯೂಸ್ ಮಾಡಿರುವಂತದ್ದು. ರೆಂಟಲ್ ಇನ್ಕಮ್ಗೆ ಇದು 1 BHK ಪ್ರಾಪರ್ಟಿನ ಮಾಡಿರುವಂತದ್ದು. ಡೋರ್ ಕೂಡ ನಮಗೆ ನಾರ್ತ್ ಫೇಸಿಂಗ್ ಡೋರೇ ಬರುತ್ತೆ. ಅದು ಟೀಕ್ವುಡ್ ಫಿನಿಶಿಂಗ್ ಅಲ್ಲಿ ಇರುವಂತಹ ಮೈನ್ ಡೋರ್ ಇದು. ವೀಕ್ಷಕರು, ಈಗ ಪಾರ್ಕಿಂಗ್ ಜೊತೆಗೆ 1 BHK ಹೌಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ನ ನೋಡೋಣ. ಈ ಸ್ಟೇರ್ ಕೇಸ್ ನ ನೋಡಬಹುದು. ಇದು ಲಪತ್ರ ಆಂಟಿಸ್ಕಿಟ್ ಗ್ರಾನೈಟ್ ನ ನಮಗೆ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ರೈಟ್ ಸೈಡ್ ಅಲ್ಲಿ ನಮಗೆ ಗ್ರಾನೈಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಮೈನ್ ಡೋರ್ ಬಂದು ನಮಗೆ ನಾರ್ತ್ ಫೇಸಿಂಗ್ ಡೋರೇ ಬರುತ್ತೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಮೈನ್ ಡೋರ್ ಇರುವಂತದ್ದು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ, ಫ್ಲೋರಿಂಗ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಇದೆ. ವೆನ್ನೀರಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ಇದು. ಈ ಲಿವಿಂಗ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ನಮಗೆ ಓಡಾಡಕ್ಕೆ ತುಂಬಾ ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರೋದ್ರಿಂದ ಎಕ್ಸಾಕ್ಟ್ 90 ಡಿಗ್ರಿಲಿ ಕೂಡ ನಾವು ಟಿವಿನ ನೋಡಬಹುದು. ಆತರ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ POP ವಿಷಯಕ್ಕೆ ಬಂದ್ರೆ ನೋಡಿ, POP ವಿತ್ ವಾರ್ಮ್ ಲೈಟ್ ಅಲ್ಲಿ ನಮಗೆ ಸ್ಟ್ರಿಪ್ ಲೈಟ್ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಪೂಜಾ ಮನೆನ ಪ್ರಾವಿಷನ್ ಮಾಡಿದ್ದಾರೆ. ಈಗ ಕ್ಲೀನ್ ಮಾಡ್ತಾ ಇದ್ರಲ್ಲ, ಅಲ್ಲೊಬ್ರು ನಿಂತಿದ್ದಾರೆ. ಅವ್ರು ಆಲ್ರೆಡಿ ಕುತ್ಕೊಂಡು ಕೂಡ ಅವ್ರ ಹಿಂದೆಗಡೆ ಕೂಡ ನಾವು ಕುತ್ಕೋಬಹುದು. ಅಂದ್ರೆ ಈ ಪೂಜಾ ಮನೆಯಲ್ಲಿ ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ಬಂದು ನಮಗೆ ಕ್ವಾಡ್ಸ್ ಯೂಸ್ ಮಾಡಿರುವಂತದ್ದು. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್, ಜೊತೆಗೆ ಸೀಲಿಂಗ್ ಅಲ್ಲಿ ನಮಗೆ ಇಂಟೀರಿಯರ್ ವಿತ್ ಟಫನ್ ಗ್ಲಾಸ್ ಅಚಿಂಗ್ ಆಗಿರುವಂತಹ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಇನ್ನ ಪೂಜಾ ಮನೆ ಫ್ರಂಟ್ ಅಲ್ಲಿ ನೋಡಬಹುದು, ಫ್ರೇಮ್ ವರ್ಕ್ ಕೂಡ ನಮಗೆ ನಡೆದಿದೆ. ಡೋರ್ ನಮಗೆ ಟೀಕುಡ್ ಡೋರ್, ಜೊತೆಗೆ ಒಂದು ಟಫನ್ ಗ್ಲಾಸ್ ಕೂಡ ನಮಗೆ ಆಗಿರುವಂತದ್ದು. ಇದು ಪೋರ್ಷನ್ ಬಂದ್ಬಿಟ್ಟು ನಮಗೆ ಹಾಲು ವಿತ್ ಪೂಜಾ ಬರುತ್ತೆ. ಅಲ್ಲಿ ಇನ್ನೊಂದು ಹೇಳೋದೊಂದು ಬಿಟ್ಟೆ, ಎಂಟ್ರೆನ್ಸ್ ಅಲ್ಲೇ ನಮ್ಗೆ ಒಂದು ಕಮೋಡ್ ತರ ಮಾಡಿದ್ದಾರೆ ನೋಡಿ. ಒಂದು ಇಂಟೀರಿಯರ್ ವರ್ಕ್ ಒಂದಾಗಿದೆಯಲ್ಲ, ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಒಂದು ಕುಶನ್ ಏನಾದ್ರು ಹಾಕೊಂಡ್ರೆ ಇಲ್ಲೂ ಕೂಡ ನಾವು ಕುತ್ಕೋಬಹುದು. ಇಲ್ಲಾಂದ್ರೆ ಅಕ್ವೇರಿಯಂ ಏನಾದ್ರು ಮಾಡ್ತೀವಿ ಅಂತ ಕೂಡ ನಾವು ಮಾಡ್ಕೋಬಹುದು. ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಿತ್ ಸ್ಟೋರೇಜ್ ವಿತ್ UPS ಪಾಯಿಂಟ್ ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇನ್ನ ಡೈನಿಂಗ್ ವಿಷಯದಲ್ಲಿ ಬಂದು ನೋಡೋಣ. ಈ ಪೋರ್ಷನ್ ನಮಗೆ ಡೈನಿಂಗ್ ಬರುತ್ತೆ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗನ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ವೆಂಟಿಲೇಷನ್ ಗೆ ವಿತ್ ವಿಂಡೋ ಕೂಡ ಇದೆ. ಇಲ್ಲೂ ಕೂಡ ನಮಗೆ POP ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಡೈನಿಂಗ್ ಪಕ್ಕದಲ್ಲಿ ಕಿಚನ್ ಏರಿಯಾ ತುಂಬಾ ವಿಶಾಲವಾಗಿ, ಕ್ಲೀನ್ ಆಗಿ, ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಇಟಾಲಿಯನ್ ಮಾರ್ಬಲ್ ನಮಗೆ ಕಂಟಿನ್ಯೂ ಆಗಿರುವಂತದ್ದು. ಮಾಡ್ಯುಲರ್ ಕಿಚನ್, ಕ್ವಾಡ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಜೊತೆಗೆ ಒಂದು ಚಿಮ್ಮಿ ಇಟ್ಕೊಳ್ಳೋದಕ್ಕೆ ಆಕ್ವಾಗಾರ್ಡ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ದೊಡ್ಡ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಅಲ್ಲಿ ನಮಗೆ
ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಆಲ್ರೆಡಿ ಕೆಳಗಡೆ ನೋಡಿದೀವಲ್ಲ, ಅಲ್ಲಿಂದ ನಮ್ಗೆ ಇಲ್ಲಿ ಸಪ್ಲೈ ಬರುತ್ತೆ. ಸಿಂಕೋಗೆ ಇಲ್ಲೊಂದು ಆಪ್ಷನ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಇದು ಕಿಚನ್ ಏರಿಯಾ ಬರುವಂತದ್ದು. ಫ್ರಿಡ್ಜ್ ಕೂಡ ಪಾಯಿಂಟ್ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಇದೆ. ಈ ಪೋರ್ಷನ್ ಬಂದು ನಮ್ಗೆ ಯುಟಿಲಿಟಿ. ಆಲ್ರೆಡಿ ನಮಗೆ SS ಅಲ್ಲಿ ಇರುವಂತಹ ಒಂದು ಸಿಂಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. 3 ಕಡೆಗೂ ನಮಗೆ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಡಿಶ್ ವಾಶ್ ಕೂಡ ಇಟ್ಕೊಬಹುದು, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಇಟ್ಕೊಬಹುದು. ಹಿಂದೆಗಡೆ ಮನೆ ಇದೆ, ಇನ್ನು ಆ ಕಡೆ ಈ ಕಡೆ ಮನೆ ಆಗಿರೋದ್ರಿಂದ ನಮಗೆ ತೊಂದರೆ ಇಲ್ಲ. MS ವರ್ಕ್ ಕೂಡ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ನಾವು ಡಿಶ್ ವಾಶ್ ಮತ್ತು ವಾಷಿಂಗ್ ಮಿಷಿನ್ ಎರಡು ಮೇಂಟೈನ್ ಮಾಡ್ಕೋಬಹುದು. ಆಮೇಲೆ ವುಡ್ ಕೂಡ ನೋಡಿ, ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು ವಿತ್ ಟೀಕುಡ್ ಫ್ರೇಮ್ ಬರುತ್ತೆ. ಕಿಚನ್ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಈ ಪೋರ್ಷನ್ ನೋಡಿ, ಕಿಚನ್ ಪಕ್ಕದಲ್ಲಿ ಪೇರೆಂಟ್ಸ್ ರೂಮ್ ಅಂತಾನೆ ಹೇಳ್ಬೋದು. ಓಕೆ, ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ವಾರ್ಡ್ರೋಬ್ ಮಾಡಿದ್ದಾರೆ. POP ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಆಮೇಲೆ ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇಲ್ಲೂ ವಿಂಡೋ ಇದೆ, ಅಲ್ಲೂ ವಿಂಡೋ ಇದೆ. 2 ಕಡೆಯಿಂದ ನಮಗೆ ಈ ರೂಮ್ಗೆ ವೆಂಟಿಲೇಷನ್ ಬರುತ್ತೆ. ಡ್ರೆಸ್ಸಿಂಗ್ ಏರಿಯಾನ ಈ ಪೋರ್ಷನ್ ಅಲ್ಲಿ ಮಾಡಿರುವಂತದ್ದು. ಸಪರೇಟ್ ಆಗಿ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ದಾರೆ, ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ರೂಮ್ ಪಕ್ಕದಲ್ಲೇ ಬರುವಂತದ್ದು ನಮಗೆ ಕಾಮನ್ ಬಾತ್ರೂಮ್. ಡೋರ್ ಕೂಡ ನೋಡಿ ಟೀಕುಡ್ ಡೋರ್ ಆಗಿದೆ. ಕಾಮನ್ ಬಾತ್ರೂಮ್ ಡೋರ್ ಬಂದು ನಮಗೆ ಟೀಕುಡ್ ಯೂಸ್ ಮಾಡಿದ್ರೆ, ಬಟ್ ಇದು ಲಾಕ್ ಮಾಡಿದ್ರೆ ಏನೋ ಐಟಮ್ಸ್ ಇದೆ ಅಂತ. ಬಟ್ ನಮಗೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಇದು ಕೂಡ. ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ನಮಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ, ಇದು ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಕ್ಲೇಡಿಂಗ್ ಗಳೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ SS ವರ್ಕ್ ಮತ್ತೆ SS ಫಿನಿಶಿಂಗ್ ಇರುವಂತಹ ಪಿಲ್ಲರ್ ಕೂಡ ನಮಗೆ ಹಾಕೊಟ್ಟಿರುವಂತದ್ದು. ಸ್ಟೇರ್ ಕೇಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈಗ ಎಕ್ಸಾಕ್ಟ್ ನಾನು 2nd ಫ್ಲೋರ್ ಬಂದ್ರೆ ಇಲ್ಲಿ ನಮಗೆ ಸ್ಟಡಿ ಯೂನಿಟ್ ಒಂದು ಮಾಡಿದ್ದಾರೆ. ಜೊತೆಗೊಂದು ವಿಂಡೋ ಪರ್ಪಸ್ ಕೂಡ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೋಸ್ಕರ. ಇದು ಸ್ಟಡಿ ಯೂನಿಟ್. ಸ್ಟಡಿ ಯೂನಿಟ್ ಅಪೋಸಿಟ್ ಅಲ್ಲಿ ಬರುವಂತದ್ದು ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕೋಬಹುದು, ಅಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ವಾರ್ಡ್ರೋಬ್ ನಮಗೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳನ್ನ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಅದ್ರ ಪಕ್ಕದಲ್ಲಿ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸನ್ಲೈಟ್ ನೋಡಿ ಹೇಗೆ ಬರ್ತಾ ಇದೆ. ಇಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಪಕ್ಕದಲ್ಲಿ ನಮಗೆ ವಿಂಡೋ ಕೊಟ್ಟಿದ್ದಾರೆ. ಟೋಟಲ್ ನಮಗೆ ಇಲ್ಲೂ ಕೂಡ ಕ್ರಾಸ್ ವೆಂಟಿಲೇಷನ್ ಗೆ ಆದ್ಯತೆನ ಕೊಟ್ಟಿರುವಂತದ್ದು. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ದೊಡ್ಡದಾಗಿ ಕೊಟ್ಟಿದ್ದಾರೆ. 3 ಡ್ರಾಯರ್ ಬಾಕ್ಸ್ ಗಳು ವಿತ್ 3 ಓಪನ್ ಸ್ಪೇಸ್ ಎಲ್ಲ ಕೊಟ್ಟಿರುವಂತದ್ದು ಚೆನ್ನಾಗಿದೆ. ರೂಮು ನಮಗೆ ತುಂಬಾ ದೊಡ್ಡದಾಗಿ ಬಂದಿರೋದ್ರಿಂದ 2 ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಮಾಡಿದ್ದಾರೆ. ರೂಮು ಹೇಗೆ ದೊಡ್ಡದಾಗಿದೆಯೋ ಅದೇ ಸೈಜ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇರುವಂತದ್ದು. ಹೇಗಿದೆ ನೋಡಿ, ತುಂಬಾ ದೊಡ್ಡದಾಗಿ ನಮಗೆ ಬಂದಿರುವಂತದ್ದು. ವಾಲ್ ಟು ವಾಲ್ ವರೆಗೂ ನಮಗೆ 2x4 ವೆಟ್ರ್ ಫೀಡರ್ಸ್, ಟಾಪ್ ಟು ವಾಟರ್ ವರೆಗೂ 2x4 ವೆಟ್ರ್ ಫೀಡರ್ಸ್ ನ ಯೂಸ್ ಮಾಡಿದ್ದಾರೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ ಕೂಡ. ಬಾತ್ರೂಮ್ ಫಿಟ್ಟಿಂಗ್ಸ್ ನಮಗಿನ ಆಗಿಲ್ಲ. ಜಾಗರ್ ಮತ್ತೆ ಇಂಡೋರ್ ಐಟಮ್ಸ್ ಹಾಕೊಡ್ತಾರೆ. ವಾಲ್ ಮೌಂಟೆಡ್ ಕಂಪನಿ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಬಾತ್ರೂಮ್ ಅಂತೂ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು, ಚೆನ್ನಾಗಿದೆ. ಮಾಸ್ಟರ್ ಬೆಡ್ರೂಮ್ ನಮಗೆ ಸ್ಪೇಷಿಯಸ್ ಆಗಿ ಇದೆ. ಇದ್ರ ಅಪೋಸಿಟ್ ಅಲ್ಲಿ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಓಕೆ, ಸಖತ್ತಾಗಿದೆ. ಇಷ್ಟಿದೆ ನೋಡಿ, ಸ್ಪೇಸು ವಿಶಾಲವಾಗಿ ಬಂದಿದೆ. ಇಲ್ಲೂ 2 ಕಿಂಗ್ ಸೈಜ್ ಕಾಟು ವಿತ್ ಒಂದು ಟಿವಿ ಕ್ಯಾಬಿನೆಟ್. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್, ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ನಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ, 2 ವಿಂಡೋ ಕಾಣಿಸ್ತಿದೆಯಲ್ಲ, ಕ್ರಾಸ್ ವೆಂಟಿಲೇಷನ್. ಆಮೇಲೆ ಈ ಪೋರ್ಷನ್ ಅಲ್ಲಿ ನಮಗೆ ಬರುವಂತದ್ದೇ ಬಾಲ್ಕನಿ. ತುಂಬಾ ದೊಡ್ಡದಾಗಿ ಬಂದಿರುವಂತ ಬಾಲ್ಕನಿ. ಇದು ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಕ್ಚುಲಿ ನೋಡಿ, ಈ ಬಾಲ್ಕನಿಯಿಂದ ಲೈಟ್ ಆಗಿ ಝೂಮ್ ಮಾಡಿದ್ರೆ ನಮ್ಗೆ ಓಂಕಾರ್ ಹಿಲ್ಸ್ ಕಾಣಿಸುತ್ತೆ. ಓಂಕಾರ್ ಹಿಲ್ಸ್ ಗೋಪುರ ಕಾಣಿಸುತ್ತೆ ನಮ್ಗೆ. ಬಾಲ್ಕನಿಯಿಂದಾನೇ ನೋಡ್ಬೋದು, ಅಷ್ಟ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಬಂದಿದೆ. ಇನ್ನ ವಾಲ್ ಗಳಿಗೆ ನೋಡಿದ್ರೆ 2x4 ವೆಟ್ರ್ ಫೀಡರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಆರಾಮಾಗಿ ಒಂದು 10 ಚೇರ್ ಗಳು ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬೆಡ್ರೂಮ್ ಅಷ್ಟೇ ಸಖತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ವಾರ್ಡ್ರೂಮ್ ನ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ.
ಇನ್ನ ಅಟ್ಯಾಚ್ ಬಾತ್ರೂಮ್ ಇದು, ವಾಲ್ ಮೌಂಟೆಡ್ ಕಮೋಡು, ಆಂಟಿ ಸ್ಕೈಡ್ ಬೆಟರ್ ಪೆಟಲ್ಸ್, 2x4 ಬೆಟರ್ ಪೆಟಲ್ಸ್, ವಾಲ್ಗಳಿಗೆ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದರೆ. ಎಕ್ಸಿಟ್ ಫ್ಯಾನ್ಗಳ ಪ್ರಾವಿಷನ್ ಮಾಡಿರುವಂತದ್ದು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಇದೆ, ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬನ್ನಿ ಮೇಲ್ಗಡೆಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಸಿಟ್ಟಿಂಗ್ ಏರಿಯಾ ಇದೆ ನೋಡೋಣ. ಡೋರ್ಗಳೆಲ್ಲ ನಮಗೆ ಟಿಕ್ ಡೋರ್, ಎಲ್ಲದಕ್ಕೂ ನಮ್ಗೆ ಇದೇ ತರ ಡೋರ್ ನ ಯೂಸ್ ಮಾಡಿರುವಂತದ್ದು. ರೂಮ್ಗಳಿಗೆ ಬಾತ್ರೂಮ್ಗಳಿಗೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಂಟಿನ್ಯೂ ಆಗಿರುವಂತಹ ಸ್ಟೇರ್ ಕೇಸ್ 40 mm ನ ಯೂಸ್ ಮಾಡಿದರೆ. ರೈಟ್ ಸೈಡ್ ಅಲ್ಲಿ ನಮ್ಗೆ SS ವರ್ಕು ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಈಗ ಎಕ್ಸಾಕ್ಟ್ ನಾನು 3ನೇ ಫ್ಲೋರ್ ಅಲ್ಲಿ ಇದ್ದೀನಿ, ಓಪನ್ ಸ್ಪೇಸ್ ಅಲ್ಲಿ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ವಿತ್ POP ವರ್ಕು ವಿತ್ ವಿಂಡೋ ಪರ್ಪಸ್ ಎಲ್ಲ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದು ನಮ್ಗೆ 3ನೇ ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ 2 ಮಾಸ್ಟರ್ ಬೆಡ್ರೂಮ್, ದೇವ್ರ ಮೂಲೆಯಲ್ಲಿ 1 ಮಾಸ್ಟರ್ ಬೆಡ್ರೂಮ್, 2 ಮಾಸ್ಟರ್ ಬೆಡ್ರೂಮ್, 1 ಚಿಲ್ಡ್ರನ್ಸ್ ಬೆಡ್ರೂಮ್, ಎಲ್ಲ ಸೇರಿ ನಮಗೆ 3 ಮಾಸ್ಟರ್ ಬೆಡ್ರೂಮ್ ಲೆಕ್ಕನೇ. ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಲಕ್ಸುರಿ ಆಗಿ ಬಂದಿರುವಂತದ್ದು. ಈ ಫ್ಲೋರಿಂಗ್ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದರೆ. 2 ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋ ಅಷ್ಟು ಸ್ಪೇಷಿಯಸ್ ಜಾಗ ಕೂಡ ನಮಗೆ ಮಾಡಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಐಟಮ್ ಸೆಟ್ಗಳಿಗೆ ವಿತ್ ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ನೋಡಿ ಇಲ್ಲೊಂದು ವಿಂಡೋ ಮತ್ತೆ ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಮಗೆ ಕ್ರಾಸ್ ವೆಂಟಿಲೇಷನ್ ಕೂಡ ಇಲ್ಲೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಆಪೋಸಿಟ್ ಅಲ್ಲಿ ನಮಗೆ ಟಿವಿ ಯೂನಿಟ್ ಕೂಡ ನಮಗೊಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಅದೇ ತರ ಬಾತ್ರೂಮ್ ಬರುತ್ತೆ. ದೊಡ್ಡದಾಗಿರುವಂತಹ ಬಾತ್ರೂಮ್ ಬರುವಂತದ್ದು. ವಾಲ್ ಮೌಂಟೆಡ್ ಕಮೋಡು, ಸ್ಪೇಷಿಯಸ್ ಆಗಿದೆ. ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು. ಟಾಪ್ ಟು ಬಾಟಮ್ ವರ್ಗು 2x4 ಬೆಟರ್ ಪೆಟಲ್ಸ್, ಆಂಟಿ ಸ್ಕೈಡ್ ಬೆಟರ್ ಪೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ ಮನೆ, ಸಕಲಾಗಿ ಬಂದಿರುವಂತದ್ದು. ಬಟ್ ಮುಂದೆಗಡೆ ನಮ್ಗೆ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲೇ ನಮ್ಗೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಿಟ್ಟಿಂಗ್ ಏರಿಯಾನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ನಾವು ಒಂದು ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಅಟ್ಮಾಸ್ಫಿಯರ್ ಮತ್ತು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಹಂಚ್ ಕೂಡ ಹಾಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಬಟ್ ಈ ಮನೆಯಿಂದ ಎಕ್ಸಾಕ್ಟ್ ನಮ್ಗೆ ಓಂಕಾರ್ ಹಿಲ್ಸ್ ಕಾಣಿಸುತ್ತೆ ನೋಡಿ. ಈ ಪೋರ್ಷನ್ ನಮಗೆ ಓಂಕಾರ್ ಹಿಲ್ಸ್ ಇದೆ, JSS ಕಾಲೇಜು ಕೂಡ ನಮ್ಗೆ ಕಾಣಿಸುತ್ತೆ. ಓಂಕಾರ್ ಹಿಲ್ಸ್ ಆಪೋಸಿಟ್ ಅಲ್ಲಿ ನಮಗೆ BJS ಕೂಡ ನಮ್ಗೆ ಕಾಣಿಸುವಂತ ಲೊಕೇಶನ್ ಇಲ್ಲಿ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ನಮ್ಗೆ ಇಂದ್ರಪ್ರಸ್ಥ ಹೋಟೆಲ್ ಜಸ್ಟ್ 500 ಮೀಟರ್ ಇದೆ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್, ಉತ್ರಳ್ಳಿ ಮೈನ್ ರೋಡ್ ಏನ್ ಬರುತ್ತೆ, ಮತ್ತೆ RR ನಗರ ಏನ್ ಕನೆಕ್ಟಿವಿಟಿ ಏನಾಗುತ್ತೆ ಆ ರೋಡ್ಗೆಲ್ಲ ಜಸ್ಟ್ 500 ಮೀಟರ್ ಇರುವಂತದ್ದು. ಆಮೇಲೆ ಡಬಲ್ ರೋಡ್ಗೆ ಜಸ್ಟ್ 50 ಮೀಟರ್, ಜಸ್ಟ್ 2 ಮಿನಿಟ್ಸ್ ವಾಕಬಲ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅಷ್ಟು ಹತ್ರದಲ್ಲಿ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿ ಈ ಸಿಟ್ಟಿಂಗ್ ಏರಿಯಾದಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಇಲ್ಲೊಂದು ಪ್ರಾವಿಷನ್ ಮಾಡಿರುವಂತದ್ದು. ಮತ್ತೆ ವಾಷಿಂಗ್ ಮಿಷಿನ್ ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳ ನಮಗೆ ವೆಟ್ರೋ ಪೆಟಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಫ್ಲೋರಿಂಗ್ ಅಲ್ಲೂ ಕೂಡ ಮತ್ತೆ ವಾಲ್ಗಳಿಗೂ ಕೂಡ ನಮಗೆ ವೆಟ್ರೋ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಅಟ್ಮಾಸ್ಫಿಯರ್ ಆಗಿ ಈ ಸಿಟ್ಟಿಂಗ್ ಏರಿಯಾ ನಾವು ಕ್ರಿಯೇಟ್ ಕೂಡ ಮಾಡ್ಕೊಬಹುದು. ಇನ್ನು ಟೆರೆಸ್ಗೆ ಹೋಗೋದಕ್ಕೆ ಕೆಲವೊಂದು ಲ್ಯಾಡರ್ ನ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈಗ ಜಸ್ಟ್ ಪೈಂಟ್ ಮಾಡಿದ್ದಾರೆ, ಅರ್ಥಕ್ಕಾಗೋದಿಲ್ಲ. ಬಟ್ ಇನ್ನ ನಮ್ಗೆ ವರ್ಕ್ ಆಗ್ತಾ ಇರೋದ್ರಿಂದ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಮೈನ್ ಆಗಿ ಏನು ಅಂದ್ರೆ ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲಿ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 100 ಫೀಟ್ ರೋಡ್ಗೆ ತುಂಬಾ ಹತ್ರ ಇದೆ. ಮನೆ ಮುಂದೆಗಡೆ 30 ಫೀಟ್ ಇದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತದ್ದು. ಈ ಮನೆಯಿಂದ ಎಕ್ಸಾಕ್ಟ್ ನಾವು ಸ್ಕೂಲ್ ಏನಾದ್ರು ನೋಡ್ತೀವಿ ಅಂದ್ರೆ ಪ್ರೆಸಿಡೆನ್ಸಿ ಸ್ಕೂಲ್ ಕೂಡ ನಮಗೆ ಜಸ್ಟ್ ಒಂದು 800 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಇನ್ನ ಬನಶಂಕರಿ NPS ಸ್ಕೂಲ್ ನಮಗೆ ಜಸ್ಟ್ 1 ಕಿಲೋಮೀಟರ್ ಒಳಗಡೆ ಬರುತ್ತೆ. ಸಾಧನ ಕಾಲೇಜು ಕೂಡ, ಮತ್ತೆ RNSIT ಕಾಲೇಜು, JSS ಕಾಲೇಜು, BJS ಕಾಲೇಜು, ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 30-40 ಬಿಲ್ಡಿಂಗು, ನಾರ್ತ್ ಫೇಸಿಂಗು, ನಾರ್ತ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.